ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ಬಹಳ ಎಚ್ಚರಿಕೆಯಿಂದ ಕೇಳಿ. ಮುಂದಿನ 24 ಗಂಟೆ ಒಳಗೆ ನಿಮ್ಮ ಮೊಬೈಲ್ಗೆ ಅನಿರೀಕ್ಷಿತವಾಗಿ ಒಂದು ಅತ್ಯಂತ ಗಂಭೀರವಾದ OTP ಅಥವಾ ರಹಸ್ಯ ಸಂದೇಶ ಬರಲಿದೆ. ಹೌದು, ಈ ಸಂದೇಶವನ್ನ ನೀವು ಅಪ್ಪಿತಪ್ಪಿಯೂ ನಿರ್ಲಕ್ಷ್ಯ ಮಾಡಬೇಡಿ. ಆ OTP ಅಥವಾ ಸಂದೇಶವನ್ನ ನೋಡಿದಾಗ ನೀವು ಆಶ್ಚರ್ಯ ಪಡಬಹುದು ಅಥವಾ ಏನೋ ದೊಡ್ಡ ಲಾಟ್ರಿ ಹೊಡೆದಿದೆ ಅಂತ ಸಂಭ್ರಮಿಸಬಹುದು. ನೆನ್ಬಿಡಿ, ಇದನ್ನು ನೀವು ಯಾರಿಗಾದ್ರೂ ಹಂಚಿಕೊಂಡ್ರೆ ನಿಮ್ಮ ಗೌರವ ಮತ್ತು ಆರ್ಥಿಕ ಭದ್ರತೆಗೆ ದೊಡ್ಡ ಏಟು ಬೀಳಬಹುದು. ಇದು ಕೇವಲ ಕಾಕತಾಳೀಯವಲ್ಲ. ನಿಮ್ಮ ರಾಶಿಯಲ್ಲಿ ನಡೆಯುತ್ತಿರುವ ಕುಜ ಮತ್ತು ಕೇತುವಿನ ಸಂಚಾರದಿಂದ ನಮಗೆ ಬಂದಿರುವ ಮುನ್ಸೂಚನೆಗಳನ್ನ ನಾವು ನಿಮಗೆ ತಿಳಿಸ್ತಿದ್ದೇವೆ. ಈ ರಹಸ್ಯ ಸಂಖ್ಯೆಯ ಹಿಂದೆ ನಿಮ್ಮ ಭವಿಷ್ಯದ ಒಂದು ದೊಡ್ಡ ಬದಲಾವಣೆ ಅಡಗಿದೆ. ಮುಂದಿನ 24 ಗಂಟೆಗಳು ನಿಮ್ಮ ಜೀವನದಲ್ಲಿ ಪರೀಕ್ಷೆಯ ಸಮಯವಾಗಿವೆ. ನಿಮ್ಮ ಪ್ರಗತಿಯನ್ನು ಸಹಿಸದ ಕೆಲವರು ನಿಮ್ಮನ್ನು ತಪ್ಪು ದಾರಿಗೆ ಎಳೆಯಲು ಸಂಚು ರೂಪಿಸುತ್ತಿರಬಹುದು. ಆದರೆ ಚಿಂತಿಸಬೇಡಿ, ನಿಮ್ಮ ಬೆನ್ನ ಹಿಂದೆ ದೈವಿಕ ಶಕ್ತಿಯ ರಕ್ಷಣೆ ಸದಾ ಇರುತ್ತೆ. ಈ OTP ಅಥವಾ ರಹಸ್ಯವನ್ನ ನೀವು ಗುಟ್ಟಾಗಿಟ್ರೆ ಮಾತ್ರ ನಿಮ್ಮ ಮುಂಬರುವ ದಿನಗಳು ಯಶಸ್ವಿಯಾಗುತ್ತೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಆಗಿರೋದ್ರಿಂದ ನಿಮ್ಮ ಧೈರ್ಯ ಮತ್ತು ದೃಢ ನಿರ್ಧಾರವೇ ನಿಮ್ಮನ್ನು ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡುತ್ತೆ. ವೃಶ್ಚಿಕ ರಾಶಿಯವರೇ, ವೃತ್ತಿ ಕ್ಷೇತ್ರದಲ್ಲಿ ಹೊಸ ಉನ್ನತ ಸ್ಥಾನ ಅಥವಾ ದೊಡ್ಡ ಜವಾಬ್ದಾರಿಯ ಅವಕಾಶಗಳು ನಿಮ್ಮ ಮುಂದೆ ಬರಲಿವೆ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ಸಮಾಜದಲ್ಲಿ ನಿಮ್ಮ ಗೌರವ ದುಪ್ಪಟ್ಟಾಗುತ್ತೆ. ಕುಟುಂಬದಲ್ಲಿ ಇದ್ದ ಗೊಂದಲಗಳು ಎಲ್ಲವೂ ಕೂಡ ಬಗೆಹರಿಯುತ್ತೆ. ಕೆಲಸದ ಸ್ಥಳದಲ್ಲಿ ಅಥವಾ ವ್ಯವಹಾರದಲ್ಲಿ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯಿರಿ. ಯಾರಾದರೂ ನಿಮಗೆ ಸುಲಭವಾಗಿ ಹಣ ಗಳಿಸುವ ಆಮಿಷ ತೋರಿಸಬಹುದು, ಆದ್ರೆ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ. ಈ ಸಮಯ ನಿಮ್ಮ ಜೀವನದಲ್ಲಿ ಹೊಸ ತಿರುವನ್ನ ತರಲಿದೆ. ನಿಮ್ಮಲ್ಲಿ ಇರುವ ಅತಿಯಾದ ಸಿಟ್ಟು ಮತ್ತು ಹಠವನ್ನ ಬಿಟ್ಟು ಶಾಂತವಾಗಿ ಯೋಚಿಸಿ. ನೀವು ಇರುವರೆಗೆ ಅನುಭವಿಸಿದ ಅವಮಾನಗಳು ಈಗ ಗೌರವವಾಗಿ ಬದಲಾಗುವ ಕಾಲ ಬಂದಿದೆ. ಆದ್ರೆ ನೆನ್ಪಿಟ್ಕೊಂಡ್ಬಿಡಿ, ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ನಿಮ್ಮನ್ನು ಈ ಕಟ್ಟಿಗೆ ಸಿಲುಕಿಸಬಹುದು. ವಿಶೇಷವಾಗಿ ಡಿಜಿಟಲ್ ಮಾಹಿತಿಗಳು ಮತ್ತು ಫೋನ್ ಕರೆಗಳ ವಿಷಯದಲ್ಲಿ ಹೆಚ್ಚಿನ ನಿಗಾ ಇರಲಿ. ಯಾರೇ ಫೋನ್ ಮಾಡಿ OTP ಕೇಳಿದ್ರು ನೀಡಬೇಡಿ. ಇತ್ತೀಚಿನ ದಿನಗಳಲ್ಲಿ ನೀವು ಎದುರಿಸುತ್ತಿರುವ ಸವಾಲುಗಳು ನಿಮ್ಮನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ಕೇವಲ ದೇವರು ನೀಡಿದ ಪರೀಕ್ಷೆ ಇದಾಗಿರುತ್ತೆ. ದೊಡ್ಡ ಯಶಸ್ಸನ್ನ ನೀಡುವ ಮೊದಲು ದೇವರು ಪರೀಕ್ಷೆಯನ್ನ ಮಾಡ್ತಾರೆ. ನೀವು ಯಾವಾಗಲೂ ಕೂಡ ನಿಮ್ಮ ಸುತ್ತಮುತ್ತಲಿನ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ಗುರಿಯ ಮೇಲೆ ಮಾತ್ರ ದೃಷ್ಟಿ ಇರಲಿ. ಈ ಸಮಯದಲ್ಲಿ ಮನಸ್ಸು ಸ್ವಲ್ಪ ಚಂಚಲ ಆಗ್ಬೋದು, ಆದ್ರಿಂದ ಏಕಾಗ್ರತೆಯನ್ನ ಕಾಯ್ದುಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕಿ. ಕುಟುಂಬದ ಹಿರಿಯರ ಮಾತನ್ನ ಗೌರವಿಸಿ. ಸಂಗಾತಿಯ ಪ್ರೀತಿ ಮತ್ತು ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗುತ್ತೆ. ಕೊನೆಯದಾಗಿ, ನಿಮ್ಮ ಇಷ್ಟ ದೈವವನ್ನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಭಕ್ತಿಯಿಂದ ಪ್ರಾರ್ಥಿಸಿ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನಕ್ಕೆ ಮೀಸಲಿಡಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನಿರ್ಧಾರಗಳಿಗೆ ಸ್ಪಷ್ಟತೆಯನ್ನ ನೀಡುತ್ತೆ. ಮುಂದಿನ 24 ಗಂಟೆಗಳು ನಿಮ್ಮ ಜೀವನದ ಮಹತ್ವದ ಘಟ್ಟವಾಗಲಿವೆ. ಜಾಗರೂಕರಾಗಿರಿ, ಧೈರ್ಯದಿಂದ ಇರಿ ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನ ನಂಬಿ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುತ್ತೆ. ಶುಭವಾಗಲಿ. ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.